ಚಾರ್ಲಿ ಸಿನಿಮಾದ ಬೆಡಗಿ ಅಂತಲೇ ಫೇಮಸ್ ಆಗಿದ್ದಂತಹ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಯಲ್ಲಿ ಸಿಂಹಿಣಿ ಅಂತಲೇ ಖ್ಯಾತಿ ಪಡೆದಿದ್ರು. ಇದೀಗ ಈ ರಿಯಲ್ ಸಿಂಹಿಣಿ ಬಿಸ್ನೆಸ್ ಕಡೆ ಮುಖ ಮಾಡಿದ್ದಾರೆ. ಹೊಸ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಸಂಗೀತ ಶೃಂಗೇರಿ ಆರಂಭಿಸಿರ್ತಕ್ಕಂಥ ಹೊಸ ಬಿಸ್ನೆಸ್ ಯಾವುದು? ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಸಂಗೀತ ಶೃಂಗೇರಿ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಸಂಗೀತ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಸಾಕಷ್ಟು ಚರ್ಚೆಗೆ ಕಾರಣರಾದವರು. ಸಿಂಹಿಣಿ ಅಂತಲೇ ಅಭಿಮಾನಿಗಳಿಂದ ಗುರುತಿಸಿಕೊಂಡಿದ್ದಂತಹ ನಟಿ ಇದೀಗ ಹೊಸ ಪ್ರಾಜೆಕ್ಟ್ ಬಗ್ಗೆ ಅನೌನ್ಸ್ ಮಾಡಿಲ್ಲವಾದ್ರೂ ಹೊಸ ಕೆಲಸವನ್ನ ಶುರು ಮಾಡಿದ್ದಾರೆ. ಸಂಗೀತ ಬಿಸ್ನೆಸ್ ವುಮನ್ ಆಗೋ ಪ್ಲಾನ್ ನಲ್ಲಿದ್ದಾರೆ. ಸಂಗೀತ ಕೈನಲ್ಲಿ ಹಲವು ಸ್ಫಟಿಕದ ಹರಳುಗಳಿದ್ದು ಆಧ್ಯಾತ್ಮಿಕ ಆಸಕ್ತಿ ಹಾಗೂ ಅಂದುಕೊಂಡಿದ್ದನ್ನು ಸಾಧಿಸಲು ಈ ಹವಳುಗಳು ದಾರಿ ತೋರಿಸುತ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಕೆಲಸ ಶುರು ಮಾಡೋ ಪ್ಲಾನ್ ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಫಿಟ್ನೆಸ್ ಫ್ರೀಕ್ ಸಂಗೀತ ಬಿಗ್ ಬಾಸ್ ಮನೆಯಲ್ಲಿ ವೆಯ್ಟ್ ಲಾಸ್ ಆಗಿದ್ರು. ಸದ್ಯ ಫಿಟ್ನೆಸ್ ಕಡೆ ಹೆಚ್ಚು ಗಮನ ಕೊಟ್ಟಿರ್ತಕ್ಕಂಥ ಇವರು ಗಂಟೆಗಟ್ಟಲೆ ಜಿಮ್ನಲ್ಲೇ ಕಳೀತಾ ಇದ್ದಾರೆ. ಇದರ ಜೊತೆಗೆ ಇನ್ನು ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿರೋ ಸಂಗೀತ ಶೃಂಗೇರಿ ಹೊಸ ಭಾವನೆಗಳ ಜೊತೆಗೆ ಕಲರ್ಫುಲ್ ಆಗಿ ಗುರುತಿಸ್ಕೊಳ್ತಿದ್ದಾರೆ. ಅಭಿಮಾನಿಗಳ ಆಸೆ ಒಂದೇ, ಆದಷ್ಟು ಬೇಗ ಸಂಗೀತ ಬಣ್ಣ ಹಚ್ಚಲಿ, ತೆರೆಗೆ ಬರಲಿ ಅನ್ನೋದು. ಅವರ ಆಸೆ ಈಡೇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸಂಗೀತ ಶೃಂಗೇರಿ ಸದ್ಯ ಬಿಸ್ನೆಸ್ ವುಮನ್ ಆಗೋ ಕಡೆ ತಮ್ಮ ಮುಖವನ್ನ ಮಾಡಿದ್ದಾರೆ ಅನ್ನೋದು ಸದ್ಯದ ಇಂಟ್ರೆಸ್ಟಿಂಗ್ ಮಾಹಿತಿ. ಆದರೆ ಆ ಬಿಸ್ನೆಸ್ ಏನು, ಈ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಯಾವುದೇ ಅಪ್ಡೇಟ್ಸ್ ಇನ್ನೂ ಕೂಡ ಸಂಗೀತ ಕಡೆಯಿಂದ ಬಂದಿಲ್ಲ. ಆದರೆ ಏನ್ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.